ಏನು ಗಿಡ ಮಮ್ಮಿ ಇದು? ಶುಗರ್ ಕಂಟ್ರೋಲ್ ಮಾಡೋಕ್ಕಂತ 30 ವರ್ಷ ರೆಡಿ ಇವಾಗಲೂ ಹೇಳ್ತೀರಾ? ಅಲ್ಲಮ್ಮ, ನೀನು ಕರೆಕ್ಟಾಗಿ ಮಾಡಿದ್ರೆ ನೀನು ಯಾಕೆ ಹೇಳ್ತೀರಿ? ನಾವೆಲ್ಲರೂ ಸೇರಿ ಇಂದಿನ ನಿಮ್ಮ ಜನ್ಮದಿನಕ್ಕೆ ಅತ್ಯಂತ ಮೆಚ್ಚುಗೆಯ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ. ಅವ್ರ ಚಾನಲ್ ಇದೆ, ನಮ್ಮ ಹಳ್ಳಿಯ ಮಗಳ ನೀನ್ ಮಾಡದ ಎಲ್ಲ ಕಲ್ತೆ ಇದೆಲ್ಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಜಸ್ಟ್ ವೋಕ್ ಅಪ್. ವಾಯ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಡೋಂಟ್ ಜಡ್ಜ್ ಮೀ ಫಾರ್ ಮೈ ಔಟ್ಫಿಟ್. ಇಟ್ಸ್ ಸೋ ಕಂಫರ್ಟಬಲ್ ಗೈಸ್. ನಮ್ಮ ಮನೆಗೆ ಬಂದರೆ ದಿಸ್ ಐ ಲೈಕ್ ಟು ವೇರ್ ಇಟ್ ಸಮ್ಟೈಮ್ಸ್. ಅದು ಈ ಹಾಟ್ ವೆದರಲ್ಲಿ ಇಟ್ಸ್ ಸೆಟ್. ಸೊ ನೋಡಿ ನಮ್ಮಪ್ಪ ಏನು ಮಾಡ್ತವ್ರೆ, ಎವ್ರಿ ಡೇ ಮಾಡ್ತಾರೆ. ಇವ್ರನ್ನ ನೋಡಿ ಇನ್ಸ್ಪೈರ್ ಆಗ್ತೀವಿ, ಬಟ್ ನಾವಂತೂ ಮಾಡೋಕ್ಕಾಗಲ್ಲ. ಇಟ್ಸ್ ಜಸ್ಟ್ ದ್ಯಾಟ್. ಡೇ ಇವತ್ತು ಹೇಗೆ ಹೋಗುತ್ತೆ ನೋಡೋಣ. ನೀನು ಹೊಸ ಬ್ಯಾಟ್ ತೊಗೊಂಡಿದ್ಯಲ್ಲ ಅದಿ, ಏನು ಸ್ಪೆಷಲಿ ಬ್ಯಾಟಲ್ಲಿ? ವುಡನ್ ಬ್ಯಾಟ್ ಯಾವತ್ತು ಬ್ರೋಕ್ ಆಗಲ್ಲ. ಆಮೇಲೆ ಯಾರು ಸೈನ್ ಇದೆ? ವಿರಾಟ್ ಕೊಹ್ಲಿ. ತೋರ್ಸು. ನಿಂಗೆ ವಿರಾಟ್ ಕೊಹ್ಲಿ ಇಷ್ಟನಾ? ನಮ್ಮ ಫ್ರೆಂಡ್ಗೂ ಇತ್ತು ಗೊತ್ತಾ. ಯಾಕೆ ನಿಂಗೆ ವಿರಾಟ್ ಕೊಹ್ಲಿ ಇಷ್ಟ? ಒಂದು ಇಂಡಿಯನ್ ಪ್ಲೇಯರ್, ಅದಕ್ಕೆ ಇಷ್ಟ. ಚೆನ್ನಾಗಿ ಒಂದು ಫಾಸ್ಟ್ ಹೊಡಿತಾನೆ, ನಮ್ಮನೆ ಶಿಕ್ಷೆ ಅಷ್ಟೇ. ಕ್ರಿಕೆಟ್ ಒಬ್ಬನೇ ಸುಮ್ಮನೆ ಬ್ಯಾಟ್ ಬೀಸ್ತಾನೆ ಇರ್ತಾನೆ. ಬಾಲ್ ಹಾಕೋರು ಇದ್ದಾರೋ ಇಲ್ಲೋ ಪಾಪ. ಇಲ್ಲೋಡಿ ಎಲ್ಲ ಗಿಡ ಎಷ್ಟು ಬೇರೆವರೆಗೂ ಬಂದಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಗಾರ್ಡನ್ ಕೆಳಗಡೆಯಿಂದ ಬಂದಿದೆ ಆ್ಯಕ್ಚುಲಿ. ಇಲ್ಲಿಂದ ಹಿಂಗೆ ಹಾಕೊಂಡು ಮೇಲೆ ಬಂದಿದೆ. ಇನ್ನೂ ಮುಗ್ದಿಲ್ಲ, ನಾವು ಹೋಗೋಣ. ಮುಗಿಲ್ಲ, ಇನ್ನೂ ಲೇಟ್ ಆಗುತ್ತೆ. ನೀವೇನೇನು ತಿಂತೀರ ದಿನ ಅದು ವಿಡಿಯೋ ಮಾಡ್ತೀನಿ, ಹಾಕ್ತೀನಿ ತಡೀರಿ ಯೂಟ್ಯೂಬಲ್ಲಿ. ಏನು ಇವಾಗ ತಿಂತಾ ಇರೋದು? ಮೆಂತ್ಯ ನೆನ್ಸಿಟ್ಟಿದೆ ನೈಟ್, ಅದು ನೀರು ಕುಡಿದ್ಬಿಟ್ಟು ಬೆಳಗ್ಗೆ ನಮ್ಮಮ್ಮ ಸ್ನಾನ ಮಾಡಿಬಿಡ್ತಾರೆ. ಕುಡಿದ್ಬಿಟ್ಟು ಏನಕ್ಕೆ ಅದು ಕುಡಿಯೋದು? ಗಾಳಿಗೂ ಕೊಡ್ತೀನಿ. ಆಮೇಲೆ ಏನಕ್ಕೆ ಕುಡಿಯೋದು ಅಂತ ಕೇಳಿದ್ದು? ಆರೋಗ್ಯಕ್ಕೆ, ಅದು ಶುಗರ್ಗೆಲ್ಲ ಕಂಟ್ರೋಲ್ ಇರ್ತದೆ. ವಾಕ್ ಮಾಡೋದು, ತಿನ್ನೋದು. ಏನು ಗಿಡ ಮಮ್ಮಿ ಇದು? ಇದು ಶುಗರ್ ಕಂಟ್ರೋಲ್ ಮಾಡೋಕ್ಕಂತ. ಗಿಡ ಹೆಸರು ಗೊತ್ತಿಲ್ಲ. ನಿಮ್ಗೆ ಯಾರಿಗಾನ ಗಿಡ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ, ನಮ್ಮ ಮಮ್ಮಿ ತಿಳ್ಕೊತಾರೆ. ಆಮೇಲೆ ಅದು ಇದು ಕೂಡ ಶುಗರ್, ಇದು ಇನ್ಸುಲಿನ್ ಅಂತ. ಇನ್ಸುಲಿನ್ ಹಂಗೆ ಹೇಳ್ರಿ, ಇನ್ಸುಲಿನ್ ಕಂಟ್ರೋಲ್ ಮಾಡೋಕ್ಕೆ. ಅಲ್ಲಮ್ಮ, ಇದು ಕೇರಳದಲ್ಲಿ ಒಂದು ಇದರಲ್ಲೂ ಇಟ್ಟಿದ್ದು ಎಲ್ಲ ಸೇರಿ. ಎಲ್ಲಿ? ನಮ್ದ್ರಲ್ಲಿ ಐತೆ ಎಲ್ಲ, ನಾವು ತಂದು ಇಟ್ಟಿದ್ದೀರಲ್ಲ. ಕ್ಯಾಕ್ಟಸ್ ಅದು ತಾನೆ? ಕ್ಯಾಕ್ಟಸ್ ತಾನೆ? ಅದ್ದಿನ ಕೇಳ್ತಾರೆ. ಅಷ್ಟಲಕ್ಷ್ಮಿ ಪೂಜೆ ಮಾಡ್ತಿದ್ವಿ. ಕುಬೇರ ಏನು? ಅಷ್ಟಲಕ್ಷ್ಮಿ ಹಿಂಗೆ ತಿನ್ನಬೇಕು. ವಾಕಿಂಗ್ ಮುಗಿಸಿದ್ರಾ? ಆಯ್ತು. ನಮ್ಮಮ್ಮ ಗಾರ್ಡನ್ ನೋಡ್ಸಿದ್ದೀನಿ ಆಲ್ರೆಡಿ ತುಂಬ ಸತಿ. ಏನು ಅಷ್ಟಲಕ್ಷ್ಮಿ ಪೂಜೆ ಮಾಡೋಕ್ಕಂತ. ಅದ್ದಿ ಬೆಳಗಿನ ಬೋಧನೆ ಈಗ ನೋಡಿ ಏನನ್ನ ಹೇಳಿದ್ರೆ ನಿಂಗೆ ಮಾತಾಡ್ತಾರಮ್ಮ. ಅದು ಒಳ್ಳೇದಿರ್ತದೆ. ಇವಾಗ ಟೌಲ್ ಇಲ್ಲಾಕ ಬದಲು ಅಲ್ಲೇ ಒಣಗಾಕ್ಬೋತಾನೆ. ಅವಾಗ ಏನಂತದ ಹೇಳ, ಆ ಕೆಲಸ ಮುಗ್ದಾತ. ಎಲ್ಲಿಟ್ರು ಇಡ್ಬೋದು, ಇಲ್ಲಿ ಇಡಬಹುದು, ಅಲ್ಲೇ ಹಾಕ್ಬಿಟ್ರೆ ಅಲ್ಲಿ ಮುಗ್ದೇ ಹೋಯ್ತಾ? ನಂಗೆ 30 ವರ್ಷ ರೆಡಿ ಇವಾಗ್ಲೂ ಹೇಳ್ತೀರಾ? ಅಲ್ಲಮ್ಮ, ನೀನ್ ಕರೆಕ್ಟಾಗಿ ಮಾಡಿದ್ರೆ ನೀನ್ ಯಾಕೆ ಹೇಳ್ತೀರಿ? ಅಲ್ಲ ATM ಕಾರ್ಡ್ ಇಟ್ಟಿದ್ದೀನಿ. ATM ಕಾರ್ಡ್ ಒಂದೇ ಅಲ್ಲ, ಆಮೇಲೆ ಕೀನ ಹುಡ್ಕೋದು, ಎಲ್ಲೋ ಇರೋದು ಎಲ್ಲೋ ಹುಡ್ಕೋದು, ಒಂದು ಪರ್ಟಿಕ್ಯುಲರ್ ಆಗಿ ಎಲ್ಲ ಒಂದು ಜಾಗ ಸ್ಲಿಪ್ ಮನೆಗೆ ಎಲ್ಲ ಹುಡುಕ್ತೀಯ. ಮಮ್ಮಿನ ಬೈದು ಡಸ್ಟ್ಬಿನ್ ಎಲ್ಲ ಹುಡುಕಿ ಡಸ್ಟ್ಬಿನ್ ಆಗಿ ಹೋಗಿ ಹುಡುಕ್ತಾಳು. ಮಾ ಡ್ಯಾಡಿ ಹ್ಯಾಪಿ ಬರ್ಡೇ ವಿಡಿಯೋನಲ್ಲಿ ಅನ್ಸ್ತಿ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ವೆರಿ ಮಚ್. ಈ ಸತಿ ನಿಮ್ಮ ಬರ್ಡೇಗೆ ಎಷ್ಟು ಸತಿ ಕೇಳಿದ್ ಏನ್ ಗಿಫ್ಟ್ ಬೇಕು, ಏನ್ ಗಿಫ್ಟ್ ಬೇಕು, ಏನ್ ಗಿಫ್ಟ್ ಬೇಕು ಅಂತ.
ನೀವು ಹೇಳೇ ಇಲ್ಲ, ನೀವು ಬನೀನ್ ಹಾಕೊಂಡಿದ್ದೀರಾ ಇವಾಗ್ಲೂ, ಆಮೇಲೆ ಹೇಳ್ತೀರಾ ಬನೀನೆಲ್ಲ ಹಾಕೊಂಡಿರೋದು ಬ್ಲಾಗ್ ಇವಾಗ ಮಾಡ್ತೀರಾ. ಎದ್ದಿರೋದು ಬಿಡು. ಅಲ್ಲ, ಇವಾಗ ಏನ್ ಗಿಫ್ಟ್ ಬೇಕಂದ್ರೆ ಹೇಳೇ ಇಲ್ಲ, ಇಷ್ಟು ಗಿಫ್ಟೇ ತಂದಿಲ್ಲ ನಾವು. ನಾನು ಇವಾಗ ಹೇಳದ್ನಮ್ಮ ಏನನ್ನ. ನಿಜವಾಗ್ಲೂ ಗೊತ್ತಿಲ್ಲ ಯಾರು. ಕೃಷ್ಣಮೂರ್ತಿಯವರಿಗೆ ಬೆಳಗ್ಗಿನ ವಂದನೆಗಳು. ಸರ್ ಕೃಷ್ಣಮೂರ್ತಿ ಸರ್ ಅವರಿಗೆ ನಿಮಗೆ ಅಭಿಮಾನಿಗಳ ಕಡೆಯಿಂದ ಮತ್ತು ಈ ಜಗತ್ತಿನ ಎಲ್ಲರ ಕಡೆಯಿಂದ ನಿಮಗೆ ಅಭೂತಪೂರ್ವ ಆನಂದಮಯ, ಸುಂದರಮಯ, ಸಂತೋಷಮಯ, ನಲ್ಮೆಯ ಶುಭಾಶಯಗಳು. ನಿಮ್ಮ ಹುಟ್ಟಿದ ಹಬ್ಬಕ್ಕೆ ರಾಜಿಸಲಿ, ನಿಮಗೆ ಈ ಜಗತ್ತಿನ ಅತ್ಯಂತ ಹಲವಾರು ಪ್ರಶಸ್ತಿಗಳು ಲಭಿಸಲಿ. ಈ ರಂಗಭೂಮಿ ನಿಮ್ಮನ್ನು ಅಮೋಘವಾಗಿ ಗುರುತಿಸಿದೆ. ಗುರುತು ಇನ್ನು ಮುಂದೆ ಇನ್ನೂ ಅಮೋಘವಾಗಿ ಸಾಗಲಿ, ಅದ್ಭುತವಾಗಿ ಸಾಗಲಿ, ಆನಂದಮಯವಾಗಿ ಸಾಗಲಿ. ನಾವೆಲ್ಲರೂ ಸೇರಿ ಇಂದಿನ ನಿಮ್ಮ ಜನ್ಮದಿನಕ್ಕೆ ಅತ್ಯಂತ ಮೆಚ್ಚುಗೆಯ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ. ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ನೀವು ಎಲ್ಲರ ಜೊತೆ ಪ್ರೀತಿಯಿಂದ, ನಲ್ಮೆಯಿಂದ ಬಾಳಿ ಬದುಕಿ ಎಂದು ನಾವು ಮತ್ತೊಮ್ಮೆ ನಿನ್ನ ಹುಟ್ಟಿದ ಹಬ್ಬಕ್ಕೆ, ಜನ್ಮದಿನಕ್ಕೆ ತುಂಬ ಸಂತೋಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ. ಇಂತೆಯೇ ಎಚ್ಚರ ಸದಾಶಿವರೆಡ್ಡಿ, ಹಿರಿಯ ರಂಗಭೂಮಿ ಕಲಾವಿದ, ಎಲೆಕ್ಟ್ರಾನಿಕ್ ಸಿಟಿ. ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ, ಜೈ ಕೃಷ್ಣಮೂರ್ತಿ ಅವರಿಗೆ ಜನ್ಮದಿನಕ್ಕೆ ಜೈ. ಒಮ್ಮೆ ಜೀರಿಗೆ ವಾಟರ್. ಶಾರ್ಟ್ಸ್ ಅಲ್ಲೇ ಬಂದ್ಬಿಟ್ಟು ಆಡೋದು. ಬಂತ ರೆಡಿ ಕ್ರೀಮು. ಏಯ್ ರೆಡಿ ಬಿಸ್ಕೆಟ್ ಏನು ತಿಂದಿಲ್ಲ ಬೆಳಗ್ಗೆ. ರೆಡಿ ತಿನ್ಲಿ ರೆಡಿ ಅವ್ರು ಏನು. ಸೊ ಗಾಟ್ ರೆಡಿ. ಓಟ್ಸ್ ಆರ್ಡರ್ ಮಾಡಿದೆ, ಓಟ್ಸ್ ತಿನ್ನಬೇಕು. ಫುಲ್ ಎಕ್ಸಾಟಿಕ್ ಬನಾನ ಹಾಕಿದ್ದಾರೆ. ಬರೀ ಮ್ಯಾಂಗೋದಿತ್ತು, ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ. ಸೊ ಮ್ಯಾಂಗೋ ತಿಂದು ಬೋರ್ ಆಗಿದೆ ಅಂದ್ಬಿಟ್ಟು ಬನಾನಾನೇ ತರಿಸ್ಕೊಂಡೆ ನಾನು. ಚೆನ್ನಾಗಿದೆ ಆ್ಯಕ್ಚುಲಿ. ರೈಸ್ ನಮ್ಮ ಮನೇಲಿ ಸೌಂಡ್ ಕೇಳಿಸ್ತಾ ಇದೆಯಾ? ನಮ್ಮಮ್ಮ ಈ ಸರಿಗಮಪ್ಪಗೆ ಹೆವಿ ಫ್ಯಾನ್. ನಾನು ಆ್ಯಕ್ಚುಲಿ ನಂಗೆ ಆಡೋದು ಅದೆಲ್ಲ ನೋಡೋಕೆ ತುಂಬ ಇಷ್ಟ. ಇವಾಗ ಬಿಟ್ಬಿಟ್ಟಿದ್ದೀನಿ. ನಾನು ಕಾಲೇಜಲ್ಲ ಆದ್ಮೇಲೆ ಇಷ್ಟ. ಗಾಯ್ಸ್ ಇದೆಲ್ಲ ನೋಡೋದೇ ಇಲ್ಲ, ಸುಲ್ ಅಂತಾರೆ ನೋಡಿ ಗಾಯ್ಸ್. ನಾನು ಸ್ಕೂಲ್ ಕಾಲೇಜ್ಗೆ ಹೋಗೋವಾಗ ನೋಡ್ತಿದ್ದೆ ಕಣೋ, ಇವಾಗ ನೋಡಲ್ಲ. ಅಮ್ಮ ಕೇಳ್ಬೇಕಿದ್ರೆ. ಅಮ್ಮ ಇದೆಲ್ಲ ನೋಡ್ತಾರಾ? ಸುಲ್ ಅನ್ಬೇಡ ನೀನು, ನಿಂಗೇನು ಗೊತ್ತು? ನಂತಾನೆ ಗೊತ್ತು. ನಮ್ಮನೇಲಿ ಸೀರಿಯಲ್ ಎಲ್ಲ ನೋಡಾಡಿದ್ರೆ ಬೈತಾರೆ, ಅದಕ್ಕೆ ನಾವು ರಿಯಾಲಿಟಿ ಶೋಗಳೆಲ್ಲ ನೋಡ್ತೀವಿ. ಬಿಗ್ ಬಾಸ್ ಬಂದ್ರೆ ನಾನೆಲ್ಲ ಬೇರೆದೆಲ್ಲ ನೋಡ್ತೀನಿ ಗಾಯ್ಸ್. ಎಷ್ಟು ಚೆನ್ನಾಗಿ ಕೊಟ್ಟ ಗೊತ್ತಾ? ಫುಲ್ಲು ಮರ್ತೋಗಿದ್ದಾನೆ ಹಿಂದಿನ ಆ ಅಕ್ಷರಗಳನ್ನ. 2 ತಿಂಗಳು ಗ್ಯಾಪಲ್ಲಿ ಕ್ರಿಕೆಟ್ ಆಡಿ ಕ್ರಿಕೆಟ್ ಹೋಗಿದೆ ತಲೆಗೆ. ಹಿಂದಿ ಎಲ್ಲ ಮರ್ತೋಗೋಣ. 2 months ಹಾಲಿಡೇ, ಸಮ್ಮರ್ ಹಾಲಿಡೇಸ್. ಕ್ರಿಕೆಟ್ ಅಷ್ಟೊಂದು ನಾನು ಆಡಲ್ಲ. ಸೊ ಎಲ್ಲ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಇವಾಗ. ದೇವ್ರೆ ಹೆಂಗೆ ನನ್ನ ಕಾಪಾಡ್ಬೇಕು ದೇವ್ರೇನೆ. ನಾನು ಫಸ್ಟ್, ನನಗೆ ಫಸ್ಟ್ ಅಪ್ಪ ಪ್ಲೀಸ್ ಅಪ್ಪ. ಕೆಲಸ ಐತೆ, ಅದಕ್ಕೆ ನಾನು ಅಲ್ಲಿ ಯಾವುದೋ ಮೀಟಿಂಗ್ ಇತ್ತು, ಅಲ್ಗೋದಿಲ್ಲ ಅಂದ್ರೆ ಅವಾಗೆ ನಾನು ಬರೀನಿ. ಹಾಂ ಸರಿಯಪ್ಪ. ಬಾಯ್ ಅಣ್ಣ, ಬಾಯ್. ಬರ್ತ್ಡೇ ಬಾಯ್, ಬರ್ತ್ಡೇ ಮ್ಯಾನ್. ಏನ್ ರೆಡಿ ಇವತ್ತು ಪ್ಲಾನ್ಸ್? ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನೀವು ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ಹಂಗೆ. ನಮ್ಮ ಡ್ಯಾಡಿಗೆ ಫೋನ್ ಮಾಡಿದ್ರೆ ನಮ್ಮ ಮಮ್ಮಿ ಮಾತಾಡ್ತಾ ಇರ್ತಾರೆ, ನಮ್ಮ ಮಮ್ಮಿಗೆ ಫೋನ್ ಮಾಡಿದ್ರೆ ನಮ್ಮ ಡ್ಯಾಡಿ ಹಿಂದೆ ಮಾತಾಡ್ತಾ ಇರ್ತಾರೆ. ಏನ್ ಗೊತ್ತಾ, ನೀನ್ ಕೇಳೋ ಕ್ವಶನ್ ನನಗೇನೋ ಕ್ವಶನ್ ಕೇಳ್ತಿಲ್ಲ, ಅದು ಆನ್ಸರ್ ಡ್ಯಾಡಿ ಹತ್ರ ಇರ್ತದೆ. ಡ್ಯಾಡಿ ಕೇಳೋ ಕ್ವಶನ್ ಆನ್ಸರ್ ನನ್ನ ಹತ್ರ ಇರ್ತದೆ. ಇವಾಗ ಏನ್ ಪ್ಲಾನ್ಸು ಸಂಜೆಗೆ? ರವೀಂದ್ರ ಕಲಾಕ್ಷೇತ್ರ ಹೋಗ್ತಾ ಆಮೇಲೆ ಅಲ್ಲಿಂದ ಬರ್ತೀನಿ, ಬಂದ್ಮೇಲೆ ನೋಡ್ಬೇಕು. ಅದೇ ನೈಟ್ ಆಗುತ್ತಾ? ಎಷ್ಟು ಸಂಜೆ? ಹೋದ್ರೆ ಹೇಳಕ್ಕಾಗಲ್ಲ. ನೀವ್ ಯಾಕೆ ನಮ್ಮ ತರ ಡಿನ್ನರ್ಗೆ ಲಂಚ್ಗೆ ಹೋಗಲ್ಲ? ಫಸ್ಟ್ ಹೋಟ್ಲಿಗೆ ಹೋಗಿ ಊಟಕ್ಕೆ ಹೋಗಿ ಇಷ್ಟ ಆಗಲ್ಲ. ನನಗೆ ಇಷ್ಟ. ಹಂಗೆ ಹೇಳ್ತಾರೆ ಅಷ್ಟೇ. ನಮ್ಮ ಮಮ್ಮಿಗೆ ನಮ್ಮ ಡ್ಯಾಡಿಗೆ ದ ಮೋಸ್ಟ್ ಹೇಟ್ರೆಡ್ ಥಿಂಗ್ ಅಂದರೆ ಅದೇ. ಡ್ಯಾಡಿ ಒಂದು ವಿಷಯ ಗೊತ್ತಾ, ಇಲ್ಲಿ ಸುತ್ತ ಇರೋ ಎಲ್ಲ ಹೋಟೆಲು ನಾವು ಟ್ರೈ ಮಾಡಿದ್ದೀವಿ, ನೀವು ಒಂದೂ ಟ್ರೈ ಮಾಡಿಲ್ಲ ಡ್ಯಾಡಿ.
ರೆಡಿ. ನಾನು ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ದೇವ್ರಿಗೆ. ಇಲ್ಲಿ ವಿಡಿಯೋ ನೋಡ್ಕೊಂಡು ಮಾತಾಡು. ಏನಂದರೆ ಇವಾಗ ನಾನು ದೀಪು ಇಲ್ಲಿರೋದೆಲ್ಲ ಆಚೆ ಸುತ್ತ ತಿನ್ನೋದು ಜಾಸ್ತಿ. ಬಟ್ ಆ್ಯಕ್ಚುಲಿ ಅದು ಒಳ್ಳೇದಲ್ಲ, ನಮ್ಮ ಅಪ್ಪ ಅಮ್ಮ ಮಾಡೋದೇ ಒಳ್ಳೇದು. ಅವ್ರ ಥರ ಇರೋಕ್ಕೆ ನಮ್ಗೆ ಆಗಲ್ಲ. ಬಟ್ ನಮ್ಮ ಮಮ್ಮಿ ಮನೆಗೆ ಬಂದರೆ ನಾನು ಆಚೆ ತಿನ್ನೋದು ಅನ್ಸೋದೇ ಇಲ್ಲ. ಯಾಕಂದರೆ ನಮ್ಮಮ್ಮ ಈ ಹೇಳ್ಬಾರ್ದು, ಈ ವರ್ಡ್ ಹೇಳಿದ್ರೆ ಬೈತಾರೆ. ಎಲ್ಲಾದ್ರೂ ಗಂಟೆ ಹೊಡೆದಂಗೆ ಅಡುಗೆ ಮಾಡಿರ್ತಾರೆ. ಅದನ್ನು ಅದು ನೋಡಿದ ತಕ್ಷಣ ಅದೇ ತಿನ್ಬೇಕನ್ಸುತ್ತೆ. ಅದಕ್ಕೆ ಈ ಥರ ಆಂಟಿ ಇರ್ಬೇಕು ಮನೆಯಲ್ಲಿ. ಆಂಟಿ ಅಡುಗೆ ಮಾಡಿಕ್ಕ ಟೈಮ್ ಇವರೆಲ್ಲ ಯಾರು ಗೊತ್ತಾ ಮನೆ, ಇವರೆಲ್ಲ ಫ್ರೆಂಡ್ಸು. ಇದೆಲ್ಲ ಅಪ್ಪ ಫ್ರೆಂಡ್ಸು. ಮಮ್ಮಿ ಅವ್ರ ಮನೆ ಹತ್ರ ಇರೋದು. ಇವ್ರು ನಾರಾಯಣ ಸೋಮಣ್ಣ ಅಂತ, ಅವರು ಯೂಟ್ಯೂಬ್ ಹಾಕ್ತಾರೆ ಸರ್. ಅವ್ರ ಚಾನಲ್ ಇದೆ, ನಮ್ಮ ಹಳ್ಳಿಯ ಮಗಳು. ಥ್ಯಾಂಕ್ ಯು ಸರ್. ನಾರಾಯಣ ಸೋಮಣ್ಣ ಹಿಡ್ಕ ಇದೆ, ಹಿಡ್ಕ. 3 ಜನ ಸೇರ್ ಕಟ್ ಮಾಡ್ಬೇಕು. ಇಲ್ಲಿ ಮೊಮ್ಮಗನ ಕರೀರಿ ಸರ್. ಬಂದರೆ ಬಾರ ಇಲ್ಲಿ. ಮಾಡಿ ಬೇಡ ಬಾಣ. ಫೋನ್ ಬರ್ತಾಯ್ತಾ? ತಗೊಳ್ರಿ, ನಾವು ತಿನ್ನಿಸ್ರೆ ನೀವು ತಿನ್ನಿಸ್ರಿ. ಬಲ್ಲಿ ಹಿಂಗೆ. ನಿಂಗೆ ಯಾಕೋ ಅನಿಸ್ತು ಇದನ್ನ ಹಾಕ್ಬೇಕಂತ? ನಿಂಗೆ ಯಾಕೆ ಅನಿಸ್ತು ಇದನ್ನ ಹಾಕ್ಬೇಕಂತ? ನನ್ನ ಬರ್ಡೇಗೆ ಹಾಕೇ ಇಲ್ಲ ಮತ್ತೆ ನೀನು. ಎಲ್ಲಿ ಯಾವ ಫೋನ್ ಅದು? ನಂದು ವಿವೋನೇ, ಹೊಸದು. ಹೊಸದು. ಅದ್ರಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಅವ್ನು ಇರ್ರಿ, ಅವ್ನಿಗೆ ಹೆಂಗ್ ಬೇಕು ಹಂಗೆ ಮಾಡ್ಲಿ ಬಿಡ್ತೀವಿ. ಅಲ್ಲಿ ನಿಧಾನ, ಅಲ್ಲಿ ನೋಡು. ಹಾಕು. ಹಾ, ಹಂಗೆ ಹಂಗೆ ಇಡ್ಕ, ಹಂಗೆ ಇಡ್ಕ, ಹಂಗೆ ಇಡ್ಕ, ಹಂಗೆ ಅಲ್ಲಿ ನೋಡಲಿ. ಹೇಳು ಹ್ಯಾಪಿ ಬರ್ಡೇ ಅಂತ. ಹಾಂ ಬಾ, ಓಕೆ, ಥ್ಯಾಂಕ್ ಯು, ಬಾ. ಅಯ್ಯೋ ಎಲ್ಲ ಕಲ್ತೆ ಇದೆಲ್ಲ. ಇಲ್ಲ ಏನು ಯಾರು ಹೇಳ್ಕೊಟ್ಟಿಲ್ಲ. ಹಂಗೆ ಅಕ್ಕಿ ಎತ್ಕೊಂಡು ಇಲ್ಲಿ ಬಾ, ಇಲ್ಲಿ. ಇಲ್ಲಿ ನಮ್ಮ ಫ್ರಿಡ್ಜಲ್ಲಿ ಇಟ್ಟು ಆಮೇಲೆ ಕಟ್ ಮಾಡಿ. ಬೇಡ, ಅದು ಮುಂದೆ ಇರ್ಲಿ, ಎತ್ಕೊಂಬರ್ತೀನಿ. ಈ ಕಡೆ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅಮ್ಮ, ನನ್ನ ಮೊಮ್ಮಗನ ಇವತ್ತು. ಆಯ್ತು ಆಯ್ತು. ಚಾಕ್ಲೇಟ್ ನೀನು ತಿನ್ನೋದು, ನೀನು ಫ್ರೂಟ್ಸ್ ತಿನ್ನಲ್ಲ. ಫ್ರೂಟ್ ಕೇಕ್ ಅಪ್ಪ ಇದು ತಿಂತಾರೆ, ನಾನು ಇದು ತಿಂತೀನಿ. ಆಯ್ತು, ಓಕೆ ಓಕೆ. ಇದು ನನ್ನ ಕೇಕ್. ಇದಾಯ್ತಾ? ಅದಾಗಿತ್ತು. ಅಷ್ಟು ಸ್ವಲ್ಪ ಒಂಚೂರು ತಿನ್ನು. ಇಲ್ಲಿ 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 ತಿನ್ ಸ್ವಲ್ಪ. ಸಕ್ಕರೆ ಆಯ್ತಾ? ಬರ್ರಿ ಈ ಕಡೆ. ರೆಡಿ ತಾ ಅಲ್ಲಿ ಹಾಕೊಂಡು ಕೊಡ್ತೀನಿ, ಒಂದು ನಿಮಿಷ. ಬಾ ಮುರಳಿ, ಬರ್ರಿ ಬರ್ರಿ ಬರ್ರಿ, ಬೇಕು ಬರ್ರಿ. ಫೋಟೋ ಇಟ್ಕೊಂಡ್ಬಿಡ್ಲಾರ ಎಲ್ಲರೂ. ಇಂದ ಇಂದ ಹೆಂಗೆ ಇರಮ್ಮ. ಓಕೆ, ನಮಸ್ಕಾರ ಯಾಕೆ ಮಾಡಿದೆ? ಆಪ್ ಬಂದ್ರೆ ಪರವಾಗಿಲ್ಲ, ನಮ್ಮ ಫೋಟೋ. ನನ್ನ ಮೈಂಡಲ್ಲಿ ನಮ್ಮ ಫೋಟೋ ಬಂದ್ರೆ ಸಾಕು. ಮತ್ತೆ ನಮ್ಗೆ ಹೇಳೇ ಇಲ್ಲ. ಯಾಕೆ ಅನ್ಬೇಕು? ಅಪ್ಪಗೆ ಶೀಕ್ರ ಇರ್ತಾನೆ, ಅಪ್ಪ ಎಲ್ಲ ಕೇಳಿಸ್ಕೊಂತಾರೆ. ಇವೆರಡು ಬರ್ತಾವ, ಏಷ್ಯಾದು ಇದು ಅದೆರಡು ಬರೋದು ಮೇನ್. ಇನ್ನೇನು ಜನ ವೈಟ್ ಅಂಡ್ ವೈಟ್ ಹಾಕೊಂಡ್ಬಂದ್ಬಿಟ್ಟು ಅವನೇ ಇದೊಂದು ಅನ್ಸಲ್ಲ, ಬೇಜಾರು ಮಾಡ್ಕೊಂಡ್ರಲ್ಲ. ಬೆಳಗ್ಗೆಯಿಂದ ಅನ್ಸೇ ಇಲ್ಲ ಯಾರ್ದು. ಯಾರಿಗೂ ಅನ್ಸಿಲ್ಲ. ಬಾಯಿ ಕಡೆ ಬರ. ಏ ಬರ ಇಲ್ಲಿ ಬಂಗಾರಿ. ಅವ್ನಿಗೆ ಇವಾಗ ಮೂಡ್ ಹೊಟ್ಟೈತೆ. ಕೇಕ್ ನೋಡಿ, ಒಂದು ಫೋಟೋ ಇಟ್ಸ್ಕೊಂಡು ವರ್ಷಕ್ಕಾಗಷ್ಟು ಕೇಕ್ ತಿನ್ಬಿಟ್ಟು ಅವನು. ಅದಕ್ಕೆ ನಂಗೆ ಒಂದು ಟೆಸ್ಟ್ ಕೊಡು. ಅವ್ನು ಗ್ರೀನ್ ಕಲರ್ ಅಂದ್ರೆ ಏನೋ ಬೇರೆ ಅನ್ಕೊಂಬಿಟ್ಟ. ಏನೋ ಅದು ಅಷ್ಟು ದೊಡ್ಡದು ತಂದಿದ್ಯಾ? ಹಾ, ಗೊತ್ತು ಕಣ, ಫೋಟೋ ಫ್ರೇಮ್ ಅಂತ. ನೀನ್ ಮಾಡೋದು ನೀನ್ ಮಾಡ್ಬೇಕು. ವಾವ್, ವಾವ್, ಎಷ್ಟು ಕ್ಲಾರಿಟಿ ಇದೆ ಅಲ್ಲ. ಇದು ನಾನು ಸಾಹೇಬ್ರು ಕಳಿಸ್ತೀನಿ. ಅದೇ ಕಣ, ಇಬ್ರು ಬೇರೆ ಬೇರೆ ಕಡೆ ಇದೆ ತಾನೆ. ಅದು ಇಬ್ರು ಕಾಲೇಜ್ ಮಾಡಿದ್ಯಾ ತಾನೆ? ಇಬ್ರು ಸಖತ್ ಇಷ್ಟ ಆಯ್ತು. ಏನೋ ದುಡ್ಡು ವೇಸ್ಟ್, ಶೈನಿಂಗ್ ಆಮೇಲೆ ಇದು ವೇಸ್ಟ್, ಪೊಲ್ಯೂಷನ್. ಅದು
ಅದಕ್ಕೆ ಬೆಲೆನೇ ಇಲ್ಲ. ಅದೇ ಇದು ನೀನು ನೋಡಿದಾಗೆಲ್ಲ ಪ್ರತಿ ಸಾರಿನೂ ಜ್ಞಾಪಕ ಇರ್ತದೆ ಅಲ್ಲ. ಆಕಾಶ ನನಗೆಲ್ಲ ಕೊಟ್ಟಿದ್ದು, ಆಕಾಶ ಬೇರೆ ಯಾವತ್ತೂ ಅಷ್ಟೇ ಪಟಾಕಿನ ಯಾರಿಗೂ ಹೊಡಿಬೇಡ. ಪಟಾಕಿ ಬದಲು ಏನಾದರೂ ಅದು ಮಾಡು. ನನಗೆ ನಿಂಗೆ ಅರ್ಥ ಆಯ್ತಾ? ಅಲ್ಲ ಬೇಜಾರು ಮಾಡ್ಕೊಂಬೇಡ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ವೇಸ್ಟ್, ನ್ಯಾಷನಲ್ ವೇಸ್ಟು. ಇದು ನೀನೇನಾ ಮಾಡಿರೋದು? ಕೊಲಾಜ್ ಮಾಡಿ ಫ್ರೇಮ್ ಮಾಡಿರೋದೆಲ್ಲ? ಆಯ್ತಾ ನಾನೇ ಹೇಳು ನಿಮ್ಮ ಬಿಸ್ನೆಸ್ದು. SL ಈವೆಂಟ್ಸ್ ಅಂಡ್ ಫೋಟೋಗ್ರಫಿಕ್ ಅಂತ ವೈಟ್ ಫೀಲ್ಡ್ ಇರೋದು. ಹ್ಮ್ ಎಲ್ಲ ಮಾಡ್ತೀನಿ, ಇವೆಂಟು ಫೋಟೋಗ್ರಫಿಕು. ಅದೇ ಬೆಳಗ್ಗೆ ಸ್ಟೇಟಸ್ ಆಗ್ತಾ ಇರ್ತಲ್ಲ, ಹೂವೆಲ್ಲ ತಗೊಂಬರೋದು, ಡೆಕೋರೇಷನ್ ಮಾಡೋದು. ಡೆಕೋರೇಷನ್ ಏನೇನು ಯಾವ್ಯಾವ ಫಂಕ್ಷನ್ ಮಾಡ್ತೀರಾ? ಎಲ್ಲ ಫಂಕ್ಷನ್ ಹಾಕ, ಮದ್ವೆ, ರಿಸೆಪ್ಷನ್, ಬರ್ಡೇಸು, ಬಳೆ ಶಾಸ್ತ್ರಕ್ಕೆ ಎಲ್ಲ ಎಲ್ಲ ಮಾಡ್ತೀವಿ. ಮೆಹಂದಿ ಶಾಸ್ತ್ರ, ದೇವಸ್ಥಾನದ್ದು ಮಾಡಿದ್ಯಾ ಸುಮಾರಷ್ಟು ಇವೆಂಟ್ಸು. ಈ ಫೋಟೋ ಫ್ರೇಮು ಅದು ಫೋಟೋ ಫ್ರೇಮ್ ಅಂತಲ್ಲ, ಆಲ್ಬಮ್, ವಿಡಿಯೋಗ್ರಾಫಿಕು ಎಲ್ಲ ಮಾಡ್ತೀವಿ. ಫೋಟೋಗ್ರಫಿ, ವಿಡಿಯೋಗ್ರಫಿ, ಈವೆಂಟ್. ಮತ್ತೆ ಇದು ಕೆಲ್ಸಕ್ಕೆ ಹೋಗ್ತಾ ಇದ್ಯಾ? ಅದು ಮಾಡ್ಬೇಕು, ಅದು ಮಾಡ್ತೀನಿ. ಅದು ಮಾಡ್ತಾ ಇದ್ಯಾ? ಮಾಡ್ಕೊಂಡು ಇನ್ನು ನಾನು ಓನಾಗಿ ಮಾಡ್ತಾ ಇದ್ದೀನಿ. ಸರಿ, ನಿನ್ ನಂಬರ್ ಹಾಕಿರ್ತೀನಿ ನಾನು ಸ್ಕ್ರೀನ್ ಮೇಲೆ. ನಿಂಗೆ ಯಾರಿಗಾನ ಬೇಕಿದ್ರೆ ನೀನ್ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀನಿ. ಇದು ಆಕ್ಚುಲಿ ಎರಡು ಬೇರೆ ಬೇರೆ ಫೋಟೋಸ್. ಇವನ್ ಎಷ್ಟು ನೀಟಾಗಿ ಅದನ್ನ ಕೊಲಾಜ್ ಮಾಡಿ ಬ್ಯಾಕ್ ಗ್ರೌಂಡ್ ಎಲ್ಲ ಸೆಟ್ ಮಾಡಿದ್ಯಾ ತಾನೆ? ನಂಗೆ ನೋಡಿದಾಗ್ಲೇ ಗೊತ್ತಾಯ್ತು. ನೀವು ಲೇಟಾಗಿ ಬರ್ತೀರಾ ಬಿಡ್ರಿ.